ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಚೋರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ PU ಕಾಲೇಜ್ ಲೆಕ್ಚರ್ಸನ್ನು ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಅಧಿಕೃತವಾಗಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಲೂ ಕಲರ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದರಲ್ಲಿ ನೋಡಿರಿ, ಅಲ್ಲಿ ಬಂದಿದ್ದಲ್ವ ಡೇಟು 18/8/2022, ಅಂದರೆ ಇದೇ ತಿಂಗಳು 18ನೇ ತಾರೀಕಿನಂದು ಈ ಲೆಟ್ರನ್ನು ಬರೆದಿರ್ತಕ್ಕಂಥದ್ದು. ಯಾರ್ಯಾರು ಬರೆದಂತ ಇಲ್ಲಿ ನೋಡಿರಿ, ಈ ಕಡೆ ಗ್ರೀನ್ ಕಲರ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ನೋಡಿರಿ, ಇವರಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ 6ನೇ ಮಹಡಿ ಬಹು ಮಹಡಿಗಳ ಕಟ್ಟಡ ಬೆಂಗಳೂರು, ಇವರಿಂದ ಯಾರಿಗೆ ಹೋಗುತ್ತದು ಇವರಿಗೆ ನೋಡಿರಿ. ಕೆಳಗಡೆ ಪಿಂಕ್ ಕಲರ್ ಇದೆಯಲ್ಲ, ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಲ್ಲೇಶ್ವರಂ 18ನೇ ಕ್ರಾಸ್ ಬೆಂಗಳೂರು, ಇವರಿಗೆ ಹೋಗಿರ್ತಕ್ಕಂತಹ ಲೆಟರ್ ಇದು. ಸೊ ಇದು ಯಾವಾಗ ಹೋಗಿತ್ತು? 18ನೇ ತಾರೀಕು ಇದೇ ತಿಂಗಳು, ಅಂದರೆ ಆಗಸ್ಟ್ ತಿಂಗಳಲ್ಲಿ ಹೋಗಿತ್ತು. ಸೊ ಈಗ ಇವರಿಗೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಸೊ ಅದೇನಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ನೋಡಿರಿ, ಇಲ್ಲಿ ಇದೆಲ್ಲ ಹೋಗ್ತಾ ಇದೆ ನೋಡಿರಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು ಅನುಮತಿ ನೀಡುವ ಬಗ್ಗೆ. ಸೊ ನೋಡಿರಿ, ಇಲ್ಲಿ ಬರೆದಿರ್ತಕ್ಕಂಥ ಇನ್ಫಾರ್ಮೇಷನ್ ಈಗ ಇದು ಹೇಳಿದ್ದೀನಿ. ಈಗ ಯಾರು ಬರೆದಿದ್ರಿ, ಇಲ್ಲಿ ಮೇಲೆ ಪಿಂಕ್ ಗ್ರೀನ್ ಕಲರ್ ಬಾಕ್ಸ್ ಇದೆಯಲ್ಲ, ಅದರಲ್ಲಿದೆ ನೋಡಿರಿ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಯಾರಿಗೆ ಬರೆದಿದ್ರು? ನಿರ್ದೇಶಕರಿಗೆ, ಪದಪೂರ್ವ ಶಿಕ್ಷಣ ಇಲಾಖೆ ಇದೆಯಲ್ಲ, ಅವರಿಗೆ ಬರೆದಿದ್ರು. ಸೊ ಈಗ ಅವರಿಗೆ ಕೂಡ ಪರ್ಮಿಷನನ್ನು ಸಿಕ್ಕಿದೆ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟು ಎಷ್ಟೆಷ್ಟು ಸೀಟ್ ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದೆ ನೋಡಿರಿ. ಕೆಳಗಡೆ ನೋಡಿರಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿನ ಅಂಶಗಳನ್ನು ಪರಿಶೀಲಿಸಲಾಗಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಈ ಕೆಳಕಂಡ ಒಟ್ಟು 778. ನೋಡಿ ಫ್ರೆಂಡ್ಸ್, ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಟ್ಟು 778 ವೇಕೆನ್ಸಿಗಳು ಖಾಲಿ ಇದ್ದಾವಂತೆ. ಅದು ಏನಂತ ಮುಂದೆ ನೋಡ್ರಂಗೆ, ವಿವಿಧ 10 ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ ಎಂದು ತಮಗೆ ತಿಳಿಸಲು ನಾನು ನಿರ್ದೇಶಿತಳಾಗಿದ್ದೇನೆ. ನೋಡಿರಿ, ಪರ್ಮಿಷನ್ ಕೂಡ ಇಲ್ಲಿ ಸಿಕ್ಕಿದೆ. ಯಾರಿಂದ? ಇಲ್ಲಿ ನೋಡಿ, ಇನ್ನೊಂದು ಸಲ ಓದ್ತಾ ಇದ್ದೀನಿ ನಾನು. 778 ವಿವಿಧ 10 ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. ನೋಡಿರಿ, ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. ಎಷ್ಟು ವೇಕೆನ್ಸಿಗಳು? 778, 10 ವಿಷಯಗಳ ಬಗ್ಗೆ. ಓಕೆ, ಇಲ್ಲಿ ಕೆಳಗಡೆ ನೋಡಿ ಯಾವ್ಯಾವ ವಿಷಯಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಕನ್ನಡ ಎಷ್ಟೆಷ್ಟು ಸೀಟ್ಗಳಿದ್ದಾವೆ, ಸಬ್ಜೆಕ್ಟು, ಈ ಕಡೆ ಉಪನ್ಯಾಸಕರ ಸಂಖ್ಯೆಗಳು ಎಷ್ಟೆಷ್ಟಿದಾವೆ ಅಂತ ನೋಡಿರಿ. ಕನ್ನಡ 100 ಇದ್ದಾವೆ, ಇಂಗ್ಲೀಷ್ 120 ಇದ್ದಾವೆ, ಇತಿಹಾಸ 120 ಇದ್ದಾವೆ, ಅರ್ಥಶಾಸ್ತ್ರ 180 ಇದ್ದಾವೆ, ಭೂಗೋಳಶಾಸ್ತ್ರ 20 ಇದ್ದಾವೆ, ವಾಣಿಜ್ಯಶಾಸ್ತ್ರ ಅಂದರೆ ಕಾಮರ್ಸು 80 ಇದ್ದಾವೆ, ಸಮಾಜಶಾಸ್ತ್ರ 75, ರಾಜ್ಯಶಾಸ್ತ್ರ 75, ಮನಃಶಾಸ್ತ್ರ 2, ಗಣಕ ವಿಜ್ಞಾನ 6. ಟೋಟಲಿ 778 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಅತಿ ಹೆಚ್ಚು ಸೀಟ್ಗಳಿರ್ತಕ್ಕಂಥದ್ದು ಯಾವುದಂದರೆ ಅರ್ಥಶಾಸ್ತ್ರ 180 ಸೀಟ್ಗಳಿದ್ದಾವೆ. ಅದರಲ್ಲಿ ಸೆಕೆಂಡ್ ಒನ್ ಅಂದರೆ ಇತಿಹಾಸ ಹಾಗೂ ಇಂಗ್ಲೀಷು 2 ಸೇಮ್ ಇದೆ 120. ಅದಾದಮೇಲೆ ಕನ್ನಡ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ 3 ಆದಮೇಲೆ ಕನ್ನಡ ಎಷ್ಟು 100. ಇದಾದಮೇಲೆ ಬರ್ತಕ್ಕಂಥದ್ದು ವಾಣಿಜ್ಯಶಾಸ್ತ್ರ 80 ಸೀಟ್ಸ್ ಇದ್ದಾವೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ವೇಕೆನ್ಸಿಗಳಿದ್ದಾವೆ. ಯಾರ್ಯಾರಲ್ಲಿ PG ಮತ್ತು BEd ಅನ್ನು ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ. ಸೊ ಆದ್ದರಿಂದ ನಿಮ್ಮ ಪ್ರಿಪ್ರೇಷನ್ನ ಈಗಲಿಂದನೇ ಪ್ರಾರಂಭ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಷ್ಟೆಷ್ಟು ಸೀಟ್ ಇದ್ದಾವೆ ಎಷ್ಟೆಷ್ಟಿಲ್ಲ ಅಂತೇಳಿ ಈಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಈಗ ಆಲ್ರೆಡಿ ಸಿಲೆಬಸ್ ಕೂಡ ಚೇಂಜಸ್ ಆಗಿದೆ ಅಂತೆ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ಸಿಲೆಬಸ್ ಇದೆ, ಏನೇನು ಚೇಂಜಸ್ ಆಗಿದೆ ಅಂತೇಳಿ ಇದೇ ವಿಡಿಯೋದಲ್ಲಿ ಆದಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಏನೇನಿದೆ ಸಿಲೆಬಸ್ ಅಂತೇಳಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಸೀಟ್ಸ್ ಇದ್ದಾವೆ. ನೀವೇನು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ಈಗಲಿಂದನೇ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಇಲ್ಲಿ ಓನ್ಲಿ ಏನಿರುತ್ತೆ CT ಎಕ್ಸಾಮ್ ಮಾತ್ರ. ಓಕೆ, ಅಲ್ಲಿ ಯಾವುದೇ ಕಾರಣಕ್ಕೂ ಇಂಟರ್ವ್ಯೂ ಆಗಲಿ ಏನು ಇರೋದಿಲ್ಲ. ಸೊ ಅದರಿಂದ CT ಎಕ್ಸಾಮ್ ಕಡೆಗೆ ಬಹಳಷ್ಟು ನೀವು ಕಾನ್ಸಂಟ್ರೇಷನ್ನ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ಸಿಲೆಬಸ್ ಏನೇನಿದೆ ಏನೇನಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ. ಆದಷ್ಟು ಬೇಗನೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದರಿಂದ ಅಲ್ಲಿವರೆಗೆ ಈ ವಿಡಿಯೋನ ನೋಡಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.